ಯಾಕಂದ್ರೆ ಅಲ್ಲಿ ಎಲ್ಲ ಎಂಥದ್ದು ಬಂದು ಜಲಾಶಯಗಳು ಬಂದು ಕೂಡ್ತಾಯಿದ್ವು, ಜರಿಗಳು ಬಂದು ಕೂಡ್ತಾಯಿದ್ವು. ಅಲ್ಲೆಲ್ಲ ಇವತ್ತು ಘಟನೆಗಳಾಗಿಬಿಟ್ಟಿದೆ. ಮುಂಬೈಲಿ ಹೋದ್ರಿ, ಕಲ್ಕತ್ತಾದ ಹೋಗ್ರಿ, ಎಲ್ಲಿ ಹೋಗ್ತಿರೋ ಹೋಗ್ರಿ, ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ರಿ, ಅಥವಾ ಇತ್ತೀಚೆಗೆ ಬೆಳೀತಿರುವಂಥ ನಗರಗಳನ್ನ ನೋಡ್ರಿ. ಅಲ್ಲಿಯ ನೀರನ್ನು ನೋಡಿದ್ರಪ್ಪ ಅಂದ್ರೆ ನಿಮ್ಮ ನೀರು ಕುಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಟ್ಟಿಗೆ ಬಂದಿದ್ದೀವಿ. ನಾವು ಉಳಿದು ಮುಂದಿನ ಜನ ಉಳಿದು ಬೆಳಿಬೇಕಾಗಿದ್ದರೆ ಒಳ್ಳೆಯ ಶುದ್ಧ ಗಾಳಿ, ಶುದ್ಧ ನೀರು ಇವೆರಡು ಭಾಳ ಪ್ರಮುಖ. ಮತ್ತು ಸ್ವಚ್ಛ ಪರಿಸರ, ಇದ್ರ ಕಡೆ ನಮ್ಗೆ ಗಮನವೂ ಇಲ್ಲ. ಇದಕ್ಕಾಗಿ ನಾವು ಏನೂ ಮಾಡ್ತಾನೇ ಇಲ್ಲ ಅನ್ನುವಂಥ ಮಾತನ್ನು ಅನಿವಾರ್ಯ ಹೋಗ್ಬೇಕಾಗಿದೆ. ಹೌದು, ಜಪಾನದಲ್ಲೂ ಸಾಕಷ್ಟು ಬೆಳೆದದಲ್ಲ, ಮುಂದುವರೆದ ದೇಶಗಳಲ್ಲೂ ಸಾಕಷ್ಟು ಬೆಳೆದವಲ್ಲ ಅವು, ಅಲ್ಲಿ ಹಾಗಾಗಿಲ್ಲ. ಇವತ್ತು ಥೇಮ್ಸ್ ನದಿಗೆ ಹೋಗಿ, ಲಂಡನ್ ಥೇಮ್ಸ್ ನದಿಗೆ ಹೋದ್ರೆ ಅಲ್ಲಿ ಯಾವ ಹೊಲಸನೂ ನದಿಗೆ ಬಿಟ್ಟು ಕೊಡೋದಿಲ್ಲ. ಎಂಥ ಒಂದು ಅದ್ಭುತ ಕೆಲಸ ಮಾಡಿದ ಥೇಮ್ಸ್ ನದಿದು. ಜಪಾನ್ಗೆ ಹೋದ್ರೆ ಅಲ್ಲೆಲ್ಲ ಮುಂದುವರೆದು ಯಾವ ದೇಶ ಹೋಗ್ತಿರೋ ಹೋಗಿ ನೀವು ಎಲ್ಲ ತಮ್ಮ ನದಿಗಳನ್ನು, ತಮ್ಮ ಪರಿಸರವನ್ನು, ತಮ್ಮ ಕಾಡನ್ನು ಎಲ್ಲ ಉಳಿಸ್ಕೊಂಡಿದ್ದಾರೆ ಅವರು. ಮತ್ತು ಜನಸಂಖ್ಯೆನೂ ಬೆಳೆದದ. ಇದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ವ್ಯವಸ್ಥೆದ ಶಿಕ್ಷಣ ಕಡಿಮೆ ಅದಂತೆ, ಶಿಕ್ಷಣ ಇಲ್ಲ. ಮತ್ತು ಅಲ್ಲೇ ಬಂದು ಹಚ್ಬೇಕಾಗ್ತದೆ ನಾವು. ಯಾಕಂದ್ರೆ ಶಿಕ್ಷಣ ಇತ್ತಂದ್ರೆ ಮನುಷ್ಯ ವಿಚಾರ ಮಾಡ್ತಾನೆ, ಹೌದಪ್ಪ ಇದು ಸರಿಯೋ ತಪ್ಪು ಅಂತೇಳಿ. ನಮ್ಮಲ್ಲಿ ಶಿಕ್ಷಣ ಇದ್ದರೂ ಸಹಿತ ಇತ್ತೀಚೆಗಿಂತ ಶಿಕ್ಷಣ ಪೂರ್ಣವಾದ ಶಿಕ್ಷಣ ಇಲ್ಲ. ಏನು ಕೊಡಬೇಕು ಮಕ್ಕಳಿಗೆ ಅದಿಲ್ಲ, ಅದು ಕೊಡ್ತಾನೆ ಇಲ್ಲ. ಪರಿಸರ ಬಗ್ಗೆ ಜ್ಞಾನ ಕೊಡ್ತಾ ಇಲ್ಲ. ಮತ್ತು ಎಲ್ಲ ಮಕ್ಕಳು ಶಿಕ್ಷಣ ಸಿಗ್ತಾ ಇಲ್ಲ. ಹೀಗಾಗಿ ಏನಾಗಿಬಿಟ್ಟದ ಬಂದ್ರೆ ಪರಿಸರದ ಪರಿಜ್ಞಾನ ನಮ್ಮಲ್ಲಿ ಎಲ್ಲ ಕಡಿಮೆ ಆಗಿಬಿಟ್ಟದ. ಪರಿಜ್ಞಾನ ಕಡಿಮೆ ಆಗೋದು, ಇದು ಉಳಿಸಬೇಕು ಅನ್ನೋ ಮನಸ್ಥಿತಿ ಬರ್ತಾಯಿಲ್ಲ. ಈಗ ಯಾಕೆ ಮಾತ್ರ ಮತ್ತೆ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, A.T. ರಾಮಸ್ವಾಮಿ ಅವರು ಹೇಳೋದು, ಪರಿಸರಕ್ಕಾಗಿ ನಾವು ನಮಗಾಗಿ ಪರಿಸರ ಅಲ್ಲ, ಅದು ತಿಳ್ಕೊಬೇಕಾಗಿದೆ. ನಾವು ನಮಗೆ ಬೇಕಾದ ಪರಿಸರ ಉಳಿಸ್ಕೊಂಡು ಹೋಗುವಂಥದ್ದಂತ ಮುಂದುವರಿಬೇಕಾದ್ರೆ ನಮಗೆ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಹೌದು, ಎಲ್ಲ ಬೇಕು ಇಲ್ಲ ಅಂತಲ್ಲ, ಆದರೂ ಅದ್ರ ಜೊತೆಗೆ ಸ್ವಚ್ಛ ನೀರ, ಸ್ವಚ್ಛ ಗಾಳಿ ಯಾಕೆ ಉಳಿಸ್ಕೋಬಾರ್ದು? ಅದು ಸಾಧ್ಯದ. ಯಾಕೆಂದ್ರೆ ಇವತ್ತು ಅಮೆರಿಕಕ್ಕೆ ಹೋಗ್ರಿ, ಅದು ಯುರೋಪಿಯನ್ ಕಂಟ್ರಿಗಳಿಗೆ ಹೋಗ್ರಿ, ಎಲ್ಲಿ ಹೋಗ್ತಿರೋ ಎಲ್ಲ ಉಳಿಸ್ಕೊಂಡಾರೋ. ಅದಕ್ಕೆ ಕಾರಣ ಅಂದ್ರೆ ಅಲ್ಲಿಯ ಜನ ಶಿಕ್ಷಿತರಾಗಿದ್ದಾರೆ. ಪೂರ್ಣ ಪ್ರಮಾಣ ಶಿಕ್ಷಣ, ಒಳ್ಳೆ ಹೈಯರ್ ಎಜುಕೇಷನ್, ಸೈಂಟಿಫಿಕ್ ಎಜುಕೇಷನ್, ಇದನ್ನು ಯಾಕೆ ಕೊಡಿಸೋಲ್ಲ ನಮ್ಮ ಸರ್ಕಾರಗಳು ಅಂತ ನಾವು ಸಿಂಪಲಾಗಿ ಕೇಳ್ತಾ ಇದ್ವಿ. ಎಲ್ಲ 3 ಕಾರಣ ಶಿಕ್ಷಣಕ್ಕೆ ಬಂದು ನಿಲ್ಲುವಂಥದ್ದು. ಶಿಕ್ಷಣ ಇದ್ದರೆ ನಾವು ಆರೋಗ್ಯವಾಗಿ ಉಳ್ತೀವಿ. ಶಿಕ್ಷಣ ಇದ್ದಪ್ಪ ಅಂದ್ರೆ ನಿಜವಾಗಿ